ಆತ್ಮೀಯರೇ, ನಿಮಗೆಲ್ಲರಿಗೂ ಸಹ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಾನು ನಿಮ್ಮ ಶಂಕರದೇವರು ಹಿರೇಮಠು. ಇವತ್ತು ದಿನಾಂಕ ಮೇ 2, 2026ರಂದು ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಸರಣಿ 45ನ್ನು ತಲುಪಿದೆ. 45ನೇ ಕೃತಿಯ ಅವಲೋಕನವನ್ನು ಇವತ್ತು ನಾನು ಕೃತಿ ಪರಿಚಯ ಮಾಡಲಿದ್ದೇನೆ. ನಾಡಿನ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂಥ ಶ್ರೀ A.K. ರಾಮೇಶ್ವರ್ ಅವರು ಬರೆದಿರುವಂಥ ತೊಟ್ಟಿಲು ತೂಗಿತು ಅನ್ನುವಂಥ ಮಕ್ಕಳ ಹಾಡುಗಳ ಸಂಕಲನ, ಕವಿತೆಗಳ ಸಂಕಲನವನ್ನು ಪರಿಚಯ ಮಾಡಲಿದ್ದೇನೆ. ವಿಶೇಷವಾಗಿ 9ರಿಂದ 14 ವರ್ಷದ ಮಕ್ಕಳಿಗಾಗಿಯೇ ರಚಿತವಾಗಿರುವಂಥ ಈ ಕೃತಿಯನ್ನು ತೊಟ್ಟಿಲು ತೂಗಿತು ಅನ್ನುವಂಥ ಈ ಕೃತಿ ಅಂದರೆ ಮಕ್ಕಳ ಸಾಹಿತ್ಯವನ್ನ ನಾವು 3 ಪ್ರಕಾರದ ವಿಭಾಗವಾಗಿ ಮಾಡ್ತೇವೆ. 0 ಇಂದ 5 ವರ್ಷದ ಒಳಗಿನ ಮಕ್ಕಳಿಗಾಗಿ ರಚಿತವಾಗಿರುವಂತಹ ಕವಿತೆಗಳು ಸಂಕಲನವನ್ನ ಶಿಶು ಸಾಹಿತ್ಯವಂತ ನಾವು ಕರಿತೀವಿ. ಹಾಗೆ 6ರಿಂದ 9 ವರ್ಷದ ಒಳಗಿನ ಮಕ್ಕಳಿಗಾಗಿ ರಚಿತವಾಗಿರುವಂತಹ ಸಂಕಲನವನ್ನ ಬಾಲ ಸಾಹಿತ್ಯ ಅಂತ, ಹಾಗೂ 9ರಿಂದ 14 ವರ್ಷದ ಒಳಗಿನ ಮಕ್ಕಳಿಗಾಗಿ ರಚಿತವಾಗಿರುವಂತಹ ಸಂಕಲನವನ್ನ ಮಕ್ಕಳ ಸಾಹಿತ್ಯ ಅಂತ ಕರಿತೀವಿ. ಈ ಕೃತಿ ಮಕ್ಕಳ ಸಾಹಿತ್ಯ ವಿಭಾಗದಲ್ಲಿ ಮಕ್ಕಳಿಗಾಗಿನೇ 9ರಿಂದ 14 ವರ್ಷದ ಒಳಗಿನ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಅವರಿಗಾಗಿ ರಚಿತವಾಗಿರುವಂಥ ಕವಿತೆಗಳ ಸಂಕಲನವಾಗಿದೆ. ನಾಡಿನ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂಥ A.K. ರಾಮೇಶ್ವರ್ ಸರ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಕವಿರಾಜ ಮಾರ್ಗ ಪ್ರಕಾಶನ ಕಲಬುರ್ಗಿ ಅವರು ಈ ಕೃತಿಯ ಪ್ರಕಾಶನಕರಾಗಿ ಕೃತಿಯನ್ನು ಪ್ರಕಟಿಸಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 136 ಪುಟಗಳನ್ನು ಒಳಗೊಂಡಿದ್ದು 125 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸವನ್ನ ಸುಧಾಕರ್ ದರ್ಬೆ ಅವರು ಮಾಡಿದ್ದಾರೆ. ರೇಖಾಚಿತ್ರವನ್ನ ಬಸವರಾಜ್ ಉಪ್ಪಿನವರು, ಅಕ್ಷರ ಜೋಡಣೆಯನ್ನ R.S. ಶ್ರೀಧರ್ ಅವರು ಮಾಡಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನ ಪ್ರೊಫೆಸರ್ A.V. ನಾವಡ್, ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಮಕ್ಕಳ ಸಾಹಿತ್ಯದ ನಂದಿಕೋಲು ಅನ್ನುವಂಥ ವಿಶೇಷವಾದ ಲೇಖನವನ್ನ A.K. ರಾಮೇಶ್ವರ್ ಸರ್ ಅವರ ಕುರಿತಾಗಿರುವಂಥ ಲೇಖನವನ್ನ ಕಲ್ಯಾಣರಾವ್ ಗು ಮುಚ್ಚಲಂಬಿ ಅವರು ಆ ಒಂದು ವಿಶೇಷ ಲೇಖನವನ್ನ ಈ ಕೃತಿಯಲ್ಲಿ ಬರೆದಿದ್ದಾರೆ. ರಾಮಪ್ಪ ಕೃಷ್ಣಪ್ಪ ಅಗಸರ್ ಅನ್ನುವಂಥ ಹೆಸರನ್ನು ಹೊಂದಿರುವಂಥ A.K. ರಾಮೇಶ್ವರ್ ಸರ್ ಅವರು ಈ ಕೃತಿಯಲ್ಲಿ ಒಟ್ಟು 51 ಕವಿತೆಗಳನ್ನ ರಚಿಸಿದ್ದಾರೆ. 51 ಕವಿತೆಗಳನ್ನು ಒಳಗೊಂಡಿರುವಂತಹ ಈ ಕೃತಿ ಈಗಾಗಲೇ ನಮ್ಮ ಕರ್ನಾಟಕದ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತಹ A.K. ರಾಮೇಶ್ವರ್ ಸರ್ ಅವರು 65 ಕೃತಿಗಳನ್ನ ರಚಿಸಿದ್ದಾರೆ. 65 ಕೃತಿಗಳು ಇವರ ರಚನೆಯಲ್ಲಿ ಹೊರಹೊಮ್ಮಿವೆ. ಗುರುವಂದನೆ, ಮಿಡಗೊಂಚಲು, ಬಾಲ ಸಂಗಮ, ಕಸವ ಒಡೆದ ಕೈ, ಕಸ್ತೂರಿ ನಾಥವ ಸಂಪಾದನಾ ಕೃತಿಗಳು. ಹಾಗೆ ಮಕ್ಕಳ ಸಾಹಿತ್ಯದಲ್ಲಿ ನಂದಿಕೋಲು, ವಸಂತ ಬಂದ, ಕಡುಕೋಳು ಮಡಿವಳಪ್ಪ, ಸಂತ ತುಕಾರಾಮ, ಸಂತ ಮಾಣಿಕ್ ಪ್ರಭುಗಳು, ಅಕ್ಕಿ ಹಾರುತ್ತಿದೆ, ಹಬ್ಬಗಳು, ನಮಗಾಗಿ ದುಡಿದವರು, ಚಂದ್ರ ಮೂಡಿ ಬಂದ ಅನ್ನುವಂತ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಆಮೇಲೆ ಇವರ ಕೃತಿಗಳು ಬೇರೆ ಭಾಷೆಗಳಿಗೂ ಸಹ ಅನುವಾದಗಳಾಗಿವೆ. BMC ಪ್ರತಿಷ್ಠಾನ ಪ್ರಶಸ್ತಿ, ಬಾಲ ವಿಕಾಸ್ ಅಕಾಡೆಮಿಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಇವರ ಕೃತಿಗಳು ಪುರಸ್ಕೃತ ಆಗಿವೆ. ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತ A.K. ರಾಮೇಶ್ವರ್ ಅವರು ಬರೆದಿರುವಂತ ತೊಟ್ಟಿಲು ತೂಗಿತು ಅನ್ನುವಂತ ಕವಿತೆ ಸಂಕಲನದ ಕವಿತೆಗಳನ್ನ ಇವತ್ತು ನಾವು ನೋಡೋಣ. ಮೊದಲ ಕವಿತೆ ತಪ್ಪದೆ ಶಾಲೆಗೆ ಹೋಗೋಣ ಅನ್ನುವಂಥದ್ದು. ಕೋವಿಡ್ ಟೈಮ್ನಲ್ಲಿ ರಚಿತವಾಗಿರುವಂತ ಈ ಕವಿತೆ. ಆಮೇಲೆ ಇಲ್ಲಿ ನಾವು ಪ್ರತಿಯೊಂದು ಕವಿತೆಗೂ ಸುಂದರವಾದ ರೇಖಾಚಿತ್ರಗಳನ್ನ ಹಾಕುವ ಮೂಲಕ ಕವಿತೆಯ ಮೆರುಗನ್ನ ಹೆಚ್ಚಿಸಿದ್ದಾರೆ. ಶಾಲೆಗೆ ತಪ್ಪದೆ ಹೋಗೋಣ ಅನ್ನುವಂತ ಒಂದು ಕವಿತೆಯಲ್ಲಿ ಮನೆಯಲ್ಲಿ ಕುಳಿತು ಸಮಯ ಕಳೆಯಲು ತುಂಬಾ ಬೇಸರ ಎನಿಸುವುದು, ಗೆಳೆಯರ ಜೊತೆಯಲ್ಲಿ ಹಾಡುತ್ತಾ ನಲಿಯಲು ಮನಸ್ಸು ಬಯಸುವುದು, ಅಮ್ಮನ ಜೊತೆಯಲ್ಲಿ ಕೆಲಸವ ಮಾಡುತ್ತಾ ರುಚಿ ಕಥೆಯ ಹೇಳಿದೆನು,
ಅಣ್ಣನ ಜೊತೆಯಲ್ಲಿ ದೇಸಿ ಆಟವ ಆಡುತ್ತ ಸಮಯವ ನೂಕಿದೆನು. ಶಾಲೆಯ ಶಿಕ್ಷಣ ಗುರುಗಳ ಬೋಧನೆ ಸಾರ್ಥಕ ಸಾಧನೆ ಎನಿಸುವುದು. ಮಕ್ಕಳು ಬಯಸುವ ನೈತಿಕ ಶಿಕ್ಷಣ ತಪ್ಪದೆ ಅಲ್ಲಿ ದೊರಕುವುದು. ಎಲ್ಲಿಂದ ಬಂದಿತು ಸುಳಿವು ನೀಡದೆ ಗಂಟಲು ಕೆರೆಯುವ ಕರೋನಾ. ಶಾಲೆಯ ಬಿಟ್ಟು ಸುಮ್ಮನೆ ಹೇಗೆ ಮನೆಯಲ್ಲಿ ನಾವು ಇರೋಣ. ಗಂಟಲು ಕೆರೆದು ಉಸಿರು ಕಟ್ಟುತ್ತ ಗಪ್ಪನೆ ಮುಸುಕು ಹಾಕುವುದು. ಚಿಕ್ಕ ಮಕ್ಕಳು ನೆಕ್ಕಿ ನೋಡಲು ಭೀತಿಯ ಹಾಕಿ ಕೊರೆಯುವುದು. ಗೆಳೆಯರೇ ಬನ್ನಿರಿ ಅಂಜದೆ ಅಳುಕದೆ ತಪ್ಪದೆ ಶಾಲೆಗೆ ಹೋಗೋಣ. ಒಬ್ಬರಿಗೊಬ್ಬರು ಕೈ ಕೈ ಹಿಡಿದು ದೂರ ದೂರ ಇರೋಣ. ಕೋವಿಡ್ ಸಮಯದಲ್ಲಿ ಆಗಿರುವಂತ ಅನಾಹುತಗಳು ಹಾಗೂ ಶಾಲೆಗಳು ಮುಚ್ಚಿದಂತ ಸಂದರ್ಭದಲ್ಲಿ ಪುನಃ ಶಾಲೆಗಳ ಆರಂಭ ಆದಂತ ಸಂದರ್ಭದಲ್ಲಿ ಬರೆದಂತ ಈ ಕವಿತೆ. ಮನೆಯಲ್ಲಿ ಕುಳಿತು ನನಗೆ ಸಮಯನೇ ಕಳೆಯಕ್ ಆಗ್ತಾ ಇಲ್ಲ, ಏನ್ ಮಾಡೋಣ, ಗೆಳೆಯರ ಜೊತೆ ಆಟ ಆಡೋಣ ಅಂತ ಮನಸ್ಸು ಬಯಸ್ತಾ ಇದೆ. ಮನೆಯಲ್ಲಿ ಅಮ್ಮನ ಜೊತೆಗೆ ರುಚಿ ರುಚಿಯಾದ ಊಟವನ್ನ ಮಾಡ್ತಾ ಕತೆ ಕೇಳಿನಿ. ಹಾಗೆ ಅಣ್ಣನ ಜೋಡಿ ದೇಶೀಯ ಆಟಗಳನ್ನ ಆಟ ಆಡಿನಿ. ಆದರೂ ಸಹಿತ ನನಗೆ ಗುರುಗಳು ಬೋಧನೆ ಕೇಳ್ಬೇಕಂತ ತುಂಬಾ ಇಷ್ಟ, ಎಲ್ಲಿಲ್ಲದ ಖುಷಿ ನನಗೆ. ಹಾಗಾಗಿ ನಾನು ಶಾಲೆಗೆ ಹೋಗ್ಬೇಕು ಅಂತ ಹೇಳ್ತಾನ. ಹಾಗೆ ಎಲ್ಲಿಂದ ಇತ್ತೇನೋ ಇದು ಕರೋನಾ, ಗಂಟಲು ಕೆರೆ ಅಂತ ಈ ರೋಗ. ಚಿಕ್ಕ ಮಕ್ಕಳನ್ನ ನೋಡಿ ಎಷ್ಟು ಕಷ್ಟ ಆಗ್ತದ. ಉಸಿರುಗಟ್ಟಿ ಸಾಯುವಂತ ರೋಗ ಈಗ ಮಾಯ ಆಗ್ಯದ. ನಾವೆಲ್ಲರೂ ಮತ್ತೆ ಶಾಲೆಗೆ ಹೋಗೋಣ ಅನ್ನುವಂತ ಒಂದು ಕವಿತೆ. ಮತ್ತೆ ಇದ್ರೊಳಗೆ ನಾವು 51 ಕವಿತೆಗಳಲ್ಲಿ ನಾವು ಆ 8 ಕಥನ ಕವನಗಳನ್ನ ನಾವು ಕಾಣಬಹುದು ಈ ಕೃತಿಯಲ್ಲಿ. ಕಥನ ಕವನಗಳು ವಿಶೇಷ, ಕವಿತೆಯಲ್ಲೇ ಕಥೆಯನ್ನ ಹೇಳುವಂತ ಒಂದು ವಿನ್ಯಾಸವನ್ನ ಕಥನ ಕವನಗಳು ಹೊಂದಿರ್ತವೆ. ಅಂತ ಒಂದು ಕಥನ ಕವನ ಅಪ್ಪ ಬರದ ಮೃತ್ಯು ಪತ್ರ ಅನ್ನುವಂತ ಒಂದು ಕಥನ ಕವನ. ಬನ್ನಿರಿ ಮಕ್ಕಳೇ ಕಥೆಯ ಹೇಳುವೆನು ಕುಂತ ಕೇಳಿರಿ ಮುದದಿಂದ. ಜನಪರ ಬದುಕಿನ ಮುಜಕರ ತುಂಬಿದ ಮೃತ್ಯು ಪತ್ರದ ಮಕರಂದ. ನಮ್ಮ ಹಿರಿಯರು ಕುಶಲಾಮತಿಗಳು ಬದುಕಿನ ಚೇತನ ಹರಿತವರು. ನಮ್ಮ ಮಕ್ಕಳು ಸುಖದಿ ಬಾಳಲು ತಮ್ಮ ಹಿತವನ್ನು ಮರೆತವರು. ಅಮರ ಸಿಂಹನು ಮನೆಯ ಹಿರಿಯನು ದುಡಿದು ಗಳಿಸಿದ ಶ್ರೀಮಂತ. ದಾನ ಧರ್ಮದಲ್ಲಿ ಹಿಂದೆ ಸರಿಯದೆ ಬಾಳೆ ಬದುಕಿದ ಸ್ಥಿತಿವಂತ. ಸರಳ ಸಜ್ಜನ ಉದಾರ ಹೃದಯದ 3 ಮಕ್ಕಳು ಈತನಿಗೆ. ಮುಪ್ಪು ಬಂದಿತು ಕಾಲ ಮಿಂಚಿತು ಮಕ್ಕಳ ಕರೆಸಿದ ಅಂಗಳಿಗೆ. ಕೇಳಿರಿ ಮಕ್ಕಳೇ ಕೂಡಿ ಬಾಳಿರಿ ನಿಮ್ಮ ಬದುಕು ಚಿರಕಾಲ. ದುಡಿದು ಬದುಕರೆ ಕಡಿಮೆನಿಲ್ಲ ಸುಖದ ಸಂಪತ್ತು ಅನುಗಾಲ. ಮನಸ್ಸು ಒಡೆಯದೆ ಜಗಳ ಮಾಡದೆ ನನ್ನ ಹಂಚಿಕೆ ಪಾಲಿಸಿರಿ. ಸಮಾಧಿ ಸ್ಥಳದಲ್ಲಿ ಉಗಿದು ಇಟ್ಟಿಹ ಮೃತ್ಯು ಪತ್ರವ ಆಲಿಸಿರಿ. ತಂದೆಯ ಮಾತನ್ನು ಪಾಲಿಸಿ ಮಕ್ಕಳು ಅನುದಿನ ದುಡಿದು ಗಳಿಸಿದರು. ಕಾಲ ಗತಿಸಲು ಅಣ್ಣ ತಮ್ಮರು ಭೇದ ಭಾವನೆ ತಾಳಿದರು. ತಂದೆಯ ಮಾತನ್ನು ನೆನಪಿಗೆ ತಂದು ಸಮಾಧಿ ಸ್ಥಳಕ್ಕೆ ಧಾವಿಸುತ್ತ ಸಮಾಧಿ ಸುತ್ತಲೂ ಅಗೆದರು 3 ಮಡಿಕೆ ಪರೀಕ್ಷಿಸುತ್ತ. ಹೀಗೆ ಒಂದು ಕಥನ ಕವನ ಪ್ರಾರಂಭ ಆಗುತ್ತೆ. ಆಗ ಕಥನ ಕವನದಲ್ಲಿ ಒಂದು ಊರಿನಲ್ಲಿ ಅಮರಸಿಂಹ ಅನ್ನುವಂತ ಒಬ್ಬ ಯಜಮಾನ ಇರ್ತಾನೆ. ಅವನು ಶ್ರೀಮಂತ ಇರ್ತಾನೆ, ಸ್ಥಿತಿವಂತ ಇರ್ತಾನೆ. ಅವನಿಗೆ 3 ಜನ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳು ಸಹ ಬುದ್ಧಿವಂತರಿರ್ತಾರೆ. ಒಂದ್ಸಲ ವಯಸ್ಸಾದಾಗ ಅವನು 3 ಜನ ಮಕ್ಕಳಿಗೆ ಕರೆದು ಹೇಳ್ತಾನ, ನೋಡಿ ನೀವು ಯಾವಾಗ್ಲೂ ಕೂಡಿ ಬಾಳ್ರಿ, ಒಟ್ಟು ಜಗಳ ಆಡ್ಬಾಡ್ರಿ, ಹೊಂದಿಕೊಂಡು ಬಾಳ್ರಿ. ಆಮೇಲೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಐತೆ. ಹಾಗೆ ದುಡಿದು ತಿನ್ಬೇಕು, ಎಷ್ಟೇ ಶ್ರೀಮಂತರಾದ್ರೂ ನಾವು ದುಡಿಬೇಕು ಅನ್ನುವಂತ ವಿಷಯವನ್ನು ಹೇಳ್ತಾನೆ. ಹಾಗೆ ನನ್ನ ಸಮಾಧಿ ಇರುವಂತ 3 ಮಡಿಕೆಯಲ್ಲಿ 3 ಮಡಿಕೆ ಇಟ್ಟಿರ್ತೀನಿ. 3 ಮಡಿಕೆನ ಸಮಾನವಾಗಿ ಹಂಚ್ಕೊಂಡು ಅದರಂಗತೆ ನೀವು ಬಾಳ್ರಿ, ಹಂಚ್ಕೊಂಡ್ರೆ ಆಸ್ತೇನೆ ಅಂತೇಳಿ ಆತ ಅಂತ ಹೇಳ್ತಾನ. ಆಮೇಲೆ ಸ್ವಲ್ಪ ದಿನಕ್ಕೆ ಆತ ತೀರ್ಕೊಂತಾನ. ತೀರ್ಕೊಂಡ್ಮೇಲೆ ಮಕ್ಕಳು ಚೆನ್ನಾಗಿ ದುಡಿತಾರೆ. ಆದ್ರೆ ಅವರಿಗೆ ಒಂದು ಭೇದ ಭಾವನೆ ಬರ್ತಾ, ಅವಾಗ ನಾವು ಬೇರೆ ಆಗ್ಬೇಕಂತೇಳಿ ತಂದೆ ಇಟ್ಟಂತ ಆಸ್ತಿಯನ್ನ ಸಮಾಧಿ ಸುತ್ತ 3 ಮಡಿಕೆಗಾಗಿ ಹುಡುಕ್ತಾರೆ. ಅವ್ರಿಗೆ 3 ಮಡಿಕೆ ಸಿಗುತ್ತೆ. 3 ಮಡಿಕೆ ಸಿಗುತ್ತೆ. ಆದ್ರೆ 3 ಮಡಿಕೆನೂ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಒಂದ್ ಮಡಿಕೆಗೆ ಮಣ್ಣಿರುತ್ತ, ಒಂದು ಮಡಿಕೆಗೆ ಎಲುಬಿರುತ್ತ, ಒಂದ್ ಮಡಿಕೆಗೆ ಒಳೆ ಅಂತ ಇರ್ತಾವ. ಅದು ಏನಂತಾನೆ ಗೊತ್ತಾಗೋದಿಲ್ಲ ಅವ್ರಿಗೆ. ಆಸ್ತಿ ಹೆಂಗ್ ಬೇರೆ ಮಾಡ್ಕೋಬೇಕು ಅನ್ನೋಂತ ಗೊತ್ತಾಗಲ್ಲ. ಅವಾಗ 3 ಮಡಿಕೆನ ತಗೊಂಡು ಬುದ್ಧಿವಂತರ ತಲೆ ಹೋಗ್ತಾರ. ಬುದ್ಧಿವಂತರು ಹೇಳ್ತಾರ, ಆ ಯಜಮಾನ್ ಮನುಷ್ಯ ಹೇಳ್ತಾನ, ನೋಡಪ್ಪ 3 ಮಡಿಕೆ ವಿಶೇಷ ಏನಂದ್ರೆ 3 ಮಡಿಕೆನ ನೀನು ಒಬ್ಬೊಬ್ರು ಹಂಚ್ಕೋಬೇಕು. ಮಣ್ಣಿನ ಮಡಿಕೆ ಅಣ್ಣ ಹಂಚ್ಕೋಬೇಕು, ಎಲುಬಿನ ಮಡಿಕೆಯನ್ನ ಕಡೆಯವನು ಹಂಚ್ಕೋಬೇಕು, ಏನು ಇಡ್ಲಿ ಅದಾವಲ್ಲ ಇದನ್ನ ಮಧ್ಯಮದವನು ಹಂಚ್ಕೋಬೇಕು ಅಂತ ಹೇಳ್ತಾನ.
ಏನಿದ್ರು ವಿಶೇಷ ಅಂದ್ರೆ ಮಣ್ಣು ಅಂದ್ರೆ ಹೊಲ ಏನಿದಲ್ಲ, ಹೊಲ ಎಲ್ಲ ನಿಂದು ಅಂತೇಳಿ ಅಣ್ಣಗೆ ಹೇಳ್ತಾನೆ. ಕೊನೆಯವನಿಗೆ ನೀನು ಎಲ್ಲಿ ಬಂದ್ರೆ ದನಗಳು, ನಿಮ್ಮ ಮನೆಯಲ್ಲಿರುವಂತ ಎಷ್ಟು ದನಗಳದಾವಲ್ಲ, 100 ದನಗಳ ಜವಾಬ್ದಾರಿ ನಿಂದು. ಇದ್ದಿಲು ಅಂದ್ರೆ ಮನೆಯಲ್ಲಿರುವಂತ ಚಿನ್ನಾಭರಣಗಳು ಇವು ನೀ ತಗೋ ಅಂತ ಹೇಳ್ತಾರೆ. ಆದ್ರೆ ನೀವು ಮೂವರು ಕೂಡಿನೇ ಇರ್ಬೇಕು ಅಂತ ಹೇಳ್ತಾರೆ. ಅವಾಗ ಅವರು ಆಸ್ತಿಯನ್ನು ಅರಿಯುತ್ತು, ತಂದೆಯ ಎಷ್ಟು ಬುದ್ಧಿವಂತ ಅದಾನ ಅನ್ನೋಂಥದ್ ಬಗ್ಗೆ ಹೆಮ್ಮೆ ಪಡ್ತಾ ಮತ್ತೆ ಅವರು ಕೂಡಿ ಬಾಳುವಂತ ಜೀವನ ಕ್ರಮವನ್ನು ಅಳವಡಿಸ್ಕೊಂತಾರೆ. ಇಂಥ ಒಂದು ಸ್ವಾರಸ್ಯಕರ ಕಥನ ಕವನದಲ್ಲಿ ನಿರೂಪಿಸಿದ್ದಾರೆ. ಕಾರಣ ಎ.ಕೆ. ರಾಮೇಶ್ವರ ಸರ್ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ. 90 ವರ್ಷಗಳ ಈ ವಯಸ್ಸಿನಲ್ಲಿ ಸಹ ಅವರು ಮಕ್ಕಳಿಗಾಗಿನೇ ಕೃತಿಗಳನ್ನು ರಚಿಸುವಲ್ಲಿ ನಿರತರಾಗಿದ್ದಾರೆ. ರಸ್ಕಿನ್ ಬಾಂಡ್ನ ತರಹ ರಸ್ಕಿನ್ ಬಾಂಡ್ ಅವರು ಈ ವಯಸ್ಸಿನಲ್ಲಿ ಸಹ ಮಕ್ಕಳಿಗಾಗಿ ಯಾವ ರೀತಿ ಬರೀತಾರೆ, ಅದೇ ತರ ಎ.ಕೆ. ರಾಮೇಶ್ವರ ಸರ್ ಅವರು ಈ ವಯಸ್ಸಿನಲ್ಲಿ ಸಹ ಮಕ್ಕಳಿಗಾಗಿ ಕೃತಿಗಳನ್ನು ರಚಿಸುವಂತ ಕೆಲಸ ಮಾಡಿದ್ದಾರೆ. ಹಾಗೆ ಕೈ ತೊಳೆಯೋಣ ಅನ್ನುವಂಥ ಕವಿತೆಯಲ್ಲಿ ಕೈ ತೊಳಿ ಕೈ ತೊಳಿ ಕೈ ತೊಳಿ ಎಷ್ಟು ನಿನಗೆ ಹೇಳಲಿ, ಕೈ ತೊಳೆದು ಕೈ ಮುಗಿದು ನಮೆಸು, ಜನ ಸುಖದಿ ಬಾಳಲಿ, ಕೈ ತೊಳೆದು ಉಡಿಯ ಕಟ್ಟಿ ಬೀಜ ಬೆಳೆದರು, ಕೈ ತೊಳೆದು ಸುಖದಿ ಇದ್ದಿ ಜನರ ಹಿತವ ಬಗೆದರು, ಕೈ ಮುಗಿದು ಮುಖ ತೊಳೆದು ಮನೆಯ ಒಳಗೆ ಬರುವುದು, ದಾರಿ ದಣಿವು ಕಳೆದು ಮನಕ್ಕೆ ಶಾಂತಿ ಸಿಗುವುದು. ಕೈ ತೊಳೆಯಂಥದ್ದು ಹಾಗೂ ಮುಖ ತೊಳೆಯಂಥದ್ದು, ಕಾಲ್ ತೊಳೆಯುವಂಥದ್ದು, ಅದರ ಮಹತ್ವವನ್ನ ಅದು ಯಾವ ರೀತಿ ವೈಜ್ಞಾನಿಕವಾಗಿದೆ ಅನ್ನುವಂತ ಅಂಶವನ್ನ ಈ ಕವಿತೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಕ್ರಿಮಿಕೀಟಗಳಿಂದ ಮುಕ್ತ ಆಗ್ತೀವಿ, ನಾವು ಆಯಾಸವನ್ನ ಕಳೆದು ಉಲ್ಲಾಸಭರಿತರಾಗ್ತೀವಿ. ಹಾಗಾಗಿ ಕೈ ತೊಳಿಬೇಕು, ಕಾಲ್ ತೊಳಿಬೇಕು, ಮುಖ ತೊಳಿಬೇಕು ಅನ್ನುವಂತ ಅಂಶವನ್ನ ಈ ಕವಿತೆಗಳಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಕೂಡಿ ಬಾಳೋಣ ಅನ್ನುವಂತ ಒಂದು ಕವಿತೆಯಲ್ಲಿ ತಂದೆ ತಾಯಿಗಳ ನೆಲದ ಋಣವು ಮರೆತ ಮಾನವನೇ ದಾನವನು, ಎಲ್ಲ ಕೂಡಿ ಬಾಳುವ ಕಳೆಯನು ಕಲಿತುಕೊಂಡವನೇ ಮಾನವನು, ದುಡಿಯದೆ ಬದುಕುವ ಜನಗಳೇ ಇಂದು ಎಲ್ಲ ಕಡೆಯೂ ಸಿಗುತ್ತಿಹರು, ಮೈ ಮುರಿದು ದುಡಿದು ಬದುಕಿದರೆ ಚಿನ್ನಕ್ಕಿಂತ ಮುಗಿಲುವುದು. ಅಂದ್ರೆ ನಾವು ದುಡಿದು ಬದುಕಬೇಕು, ತಂದೆ ಮಾಡಿದ ಆಸ್ತಿ ತಾತ ಮಾಡಿದ ಆಸ್ತಿಯಲ್ಲಿ ಬದುಕೋದಲ್ಲ, ನಾವು ಮೈ ಮುರಿದು ದುಡಿದಾಗ ಬದುಕು ಚಿನ್ನ ಆಗ್ತದೆ ಅನ್ನುವಂಥದ್ದು. ಇದೇ ನನ್ನ ಕೊಡಲಿ ಅನ್ನುವಂಥದ್ದು ನಾವು ಕೇಳಿರ್ತೀವಿ, 3 ಕೊಡಲೆಗಳ ಕಥೆಯನ್ನ ಕೇಳಿರ್ತೀವಿ. ಅಂತ ಕಥೆಯ ಕುರಿತಾಗಿರುವಂತ ಒಂದು ಕಥನ ಕವನವು ಸಹ ಈ ಇದರಲ್ಲಿ ಕವನ ಸಂಕಲನದಲ್ಲಿದೆ. ಹಾಗೆ ಬಡವ ನೀನಲ್ಲ ಅನ್ನುವಂಥದ್ದು. ಬಡವನೆಂದು ಏಕೆ ಬಡಬಡಿಸುತ್ತಿರುವೆ, ಬಡವನಲ್ಲ ನೀ ಮರೆತು ಬಿಡು, ನಾಡಿನ ಸುರ ಸತ್ತರುವೆ, ನೀ ವಾಸಿಸುತ್ತಿರುವ ನಾಡು ಶ್ರೀಗಂಧದ ಬೀಡು, ದಿವ್ಯ ಔಷಧ ಕೊಡುತ್ತಿಹ ಮಧುರ ಜೇನಿನ ಗೂಡು, ತುಂಬಿ ಹರಿಯುತ್ತಿವ ಕಾವೇರಿ ತುಂಗಿಯರ ತವರು ಮನೆ, ಗೋಧಿ ಜೋಳ ರಾಗಿ ಬರಗು, ಕಾಳು ತುಂಬಿಹ ತೆನೆ. ನೀನು ಬಡವಂತ ಯಾಕಂತೆ, ನಾವಿರುವಂತ ನಾಡು ಶ್ರೀಮಂತ ನಾಡು, ಶ್ರೀಮಂತ ನಾಡಿನಲ್ಲಿರುವಂತ ನಾವು ಸಹ ಶ್ರೀಮಂತರು, ನೀನ್ ಯಾಕೆ ಬಡವ ಅಂತ ಬಡಬಡಿಸ್ತಿ, ಆ ತರ ಹೇಳ್ಬೇಡ ಅನ್ನುವಂತ ಒಂದು ಕವಿತೆಯನ್ನು ಹೇಳಿದ್ದಾರೆ. ಹಾಗೆ ಕೋಲೂರು ಕೊಡಗೂಸು ಅನ್ನುವಂಥದ್ದು. ಕೋಲೂರು ಕೊಡಗೂಸು 8 ವರ್ಷದ ಬಾಲೆ, ಕಲ್ಲಿನಾಥನ ಪೂಜಿಸಿ ತೋರಿದಳು ಶಿವಲೀಲೆ, ಬಾ ಮಗಳೇ ಕೊಡಗೂಸೆ ತೆಗೆದುಕೋ ಹಾಲಿನ ಪಾತ್ರೆ, ಹೋಗಿ ಬರುವೆವು ನಾವು ನಾಳೆ ನಮ್ಮೂರ ಜಾತ್ರೆ ಎಂದು ತಾಯಿಯೊಡನೆ ತಂದೆ ಹೊರಟನು ಮನೆಯ ದೇವರಿಗೆ, ಕೊಡಗೂಸು ತೊಡಗಿದಳು ಶಿವನ ಪೂಜೆಯ ಸಿದ್ಧತೆಗೆ. ಕೋಳೂರು ಕೊಡಗೂಸು ನಾವು ಕೇಳಿರುವಂತ ಒಂದು ಕತೆ. ಆ ಕಥೆಯನ್ನ ಕಥನ ರೂಪದಲ್ಲಿ ಬರೆದಿದ್ದಾರೆ. ಮುಗ್ಧತೆಗೆ ಶಿವನೇ ಮೆಚ್ಚಿ ಬಂದು ಹಾಲು ಕುಡಿದು ಕೊಡುವಂತ ಪ್ರಸಾದವನ್ನ ಸ್ವೀಕರಿಸುವಂತ ವಿಷಯವನ್ನ ಕಥನ ರೂಪದಲ್ಲಿ ಇದರಲ್ಲಿ ನಾವು ಕಾಣಬಹುದು. ಹಾಗೆ ಬುದ್ಧಿವಂತ ಜಾಣಕ್ಕಾಗಿ ಅನ್ನುವಂಥದ್ದು, ಅದನ್ನು ಸಹ ಕಥನ ರೂಪದಲ್ಲಿ ಸೆರೆ ಹಿಡಿಯುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಬೆದರಿ ಹಾರುವ ಚಿಗರಿ ಎನ್ನುವಂತ ಒಂದು ಕವಿತೆಯಲ್ಲಿ ಕಾಡು ಪ್ರಾಣಿ ಕರುಣಾಮಯಿ, ಚೆಲುವ ಚದುರಿ, ಹಿಂಡು ಗಟ್ಟಿ ಅಲೆಯುತ್ತಿರುವ ಜಿಗಿದು ಬರುತ್ತಿಯ ಚಿಗರಿ, ನಿನ್ನ ದೇಹ ಎಷ್ಟು ಹಗುರ ಬಣ್ಣ ತುಂಬಿದೊದಕೆ, ಪುಟಿದು ನೆಗೆದು ಹಾರುತ್ತಿರುವರು ಕಾಲ ಮಿಂಚಿನ ಪುಡಿಕೆ, ತಲೆಯ ಮೇಲೆ ಕಾಣುತ್ತಿರುವ ಎಲೆಯ ಸುಳಿಯ ಕೂಡು, ಯಾರು ಕಿತ್ತಿ ಇಟ್ಟರಿದನು ಎಂಥ ಚೆಲುವು ನೋಡು, ಚೆಲುವು ತುಂಬಿ ನಿನ್ನ ನಿಲುವು ನಿಸರ್ಗ ರಮ್ಯ ನೋಟ, ಯಾವ ಶಿಲ್ಪಿ ಕೆತ್ತಿ ಇಟ್ಟ ಬಳುಕುತ್ತಿರುವ ಮಾಟ. ಚಿಗರಿಯ ಕುರಿತಾಗಿರುವಂತ ಒಂದು ಕವಿತೆ. ಕಲ್ಲಿ ಕುರಿ ಕಾಯುವಂತ ಸಂದರ್ಭದಲ್ಲಿ ಚಿಗರಿ ಮುಂದೆ ಹೋಗುತ್ತೆ, ಆಗ ಚಿಗರಿಯ ಮೈಮಾಟವನ್ನ, ಅದರ ಹೊಳೆಯುವಂತ ಚರ್ಮವನ್ನ, ಅದರ ವೇಗವನ್ನ ಕುರಿತಾಗಿ ಕವಿತೆಯಲ್ಲಿ
ತಿಳಿಸಿದ್ದಾರೆ. ಹಾಗೆ ಪ್ರೀತಿ ಇಲ್ಲದ ಪ್ರಗತಿ ನೀರ ಮೇಲಿನ ಗುಳ್ಳಿ, ಪ್ರೀತಿ ತುಂಬಿದ ಮನಸ್ಸು ಕರುಳ ಬಳ್ಳೆಯ ಸುರಳಿ. ತಂದೆ ತಾಯಿಯ ಪ್ರೀತಿ ಕಟ್ಟಿತ್ತಿಹ ಬುತ್ತಿ, ಗುರು ಹಿರಿಯರ ಪ್ರೀತಿ ನಿತ್ಯ ಬೆಳಗುವ ಜ್ಯೋತಿ. ಸ್ನೇಹದಿಂದಲೇ ಬಳ್ಳಿ ಕುಡಿಯ ಚಾಚಿದೆ ಮುಂದೆ, ಪ್ರೀತಿ ನಂಬಿಕೆಯ ಬೆಸೆದು ನಾವು ಎಂದಿಗೂ ಒಂದೇ. ನಾವು ಕುಟುಂಬದಲ್ಲಿ ಕೌಟುಂಬಿಕವಾಗಿ ನಾವೆಲ್ಲರೂ ತಂದೆ ತಾಯಿಯ ಪ್ರೀತಿಯನ್ನ ಗೌರವಿಸ್ತಾ ಅವ್ರ ಜೊತೆಗಿರುತ್ತಾ ಅವರ ಮಾರ್ಗದರ್ಶನದಲ್ಲಿ ನಾವು ಜೀವನ ಸಾಗಿಸಬೇಕು ಅನ್ನುವಂಥ ಅನುಭವದ ಬುತ್ತಿಯನ್ನ ಕವಿತೆಗಳ ಮೂಲಕ ಮಕ್ಕಳಿಗೆ ನೀತಿ ಮಾರ್ಗದ ಪರಿಚಯವನ್ನ ಮಾಡುವಂತಹ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಗೋವು ನಮ್ಮ ತಾಯಿ ಎನ್ನುವಂತ ಒಂದು ಕವಿತೆಯಲ್ಲಿ, ಗೋವು ನಮ್ಮ ತಾಯಿ, ನಮ್ಮ ಮನೆಯ ದೇವರು, ಹುಲ್ಲು ತಿಂದು ಹಾಲು ನೀಡುವ ನಿಜದ ಮಾತೆಯು. ಗೋವು ಇಟ್ಟ ಶಗಣಿ ಹಿಡಿದು ಮನೆಯ ಸಾರಿಸಿ, ರಂಗವಲ್ಲಿ ಹಾಕಿ ಬಣ್ಣ ತುಂಬಿ ನಲಿವರು. ಗೋವು ಕೊಡುವ ಮೂತ್ರ ತಂದು ಮಾತ್ರೆ ಎನ್ನುವರು, ಹಲವು ರೋಗ ಕಳೆಯುವ ಮಂತ್ರ ಎಂದು ಬಗೆಯವರು. ಗೋವಿನಿಂದ ಆಗುವಂತ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತ ಅಂಶಗಳನ್ನ ಹಾಗೂ ಗೋವು ಮನುಷ್ಯನಿಗೆ ಯಾವೆಲ್ಲ ರೀತಿಯಲ್ಲಿ ಅನುಕೂಲಕರ ಆಗಿದೆ, ನಮಗೆಲ್ಲ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥ ಅಂಶವನ್ನ ಈ ಕವಿತೆಯಲ್ಲಿ ಹೇಳುವಂತ ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ. ಹಾಗೆ ಶಿಲ್ಪಿಗಳ ಸಮಗಮ ಅನ್ನುವಂಥ ಒಂದು ಕಥನ ಕವನ, ರಾಜ ಮಹಾರಾಜರು ಒಂದು ಗುಡಿಯನ್ನ ಕಟ್ಟುವಂತ ಪರಿಕ್ರಮದಲ್ಲಿ ಯಾವ ರೀತಿ ಶಿಲ್ಪಕಲೆಗಳಿಗೆ ಕೊಡುಗೆಯನ್ನು ನೀಡಿದ್ದಾರೆ, ಬೇಲೂರು, ಹಳೆಬೀಡು ಎಲ್ಲ ಸುಂದರ ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡಿದ ಶಿಲ್ಪಿಗಳ ಕುರಿತಾಗಿರುವಂತ ಒಂದು ಕಥನ ಕಂಡ ಡಂಕಣ್ಣ ಜಂಕಣ್ಣವರ ಸ್ಟೋರಿಯನ್ನ ನಾವು ಡಂಕಣ್ಣವರ ಕಥೆಯನ್ನ ಕೇಳ್ತೀವಿ. ಆ ಕಥೆಯನ್ನೇ ಕಥನ ಕವನ ರೂಪದಲ್ಲಿ ಸಾದರಪಡಿಸುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಹಾಗೆ ಪಂಚಮಿ ಹಬ್ಬ, ಗೆಳತಿಯರೆಲ್ಲರೂ ಬೇಗನೆ ಬನ್ನಿರಿ, ಪಂಚಮಿ ಹಬ್ಬವು ಬಂದಿರುವುದು. ಕೊಬ್ಬರಿ ಬಟ್ಟಲು ಗಿರ್ರನೆ ತಿರುಗಿ ಹಬ್ಬಕ್ಕೆ ಹರುಷವ ತಂದಿರುವುದು. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾಡ ನಾರಿಯರು ಕೂಡೋಣ, ಹುತ್ತದಿರುತಿಯ ಆ ನಾಗರ ಹಾವಿಗೆ ಹರುಷದಿ ಹಾಲನ್ನು ಎರೆಯೋಣ. ನಾಗರ ಪಂಚಮಿ ಅನ್ನುವಂತ ಹಬ್ಬ ಮಹಿಳೆಯರಿಗೂ ಮಹತ್ವದ್ದು ಹಾಗೂ ಮಕ್ಕಳಿಗೂ ಸಹ ಖುಷಿ ಅಂತದ್ದು. ಜೋಕಾಲಿ ಕಟ್ಟುವಂಥದ್ದು, ತವರು ಮನೆಯಿಂದ ಉಂಡಿಗಳನ್ನು ತಂದು ಕೊಡುವಂಥದ್ದು, ಆ ಮೂಲಕ ಅವರಿಗೆ ಮಾತಾಡಿಸಿಕೊಂಡು ಆತ್ಮಸ್ಥೈರ್ಯವನ್ನ ಹಾಗೂ ಮತ್ತೊಮ್ಮೆ ಅವರಿಗೆ ಜೀವನದಲ್ಲಿ ಉಲ್ಲಾಸವನ್ನ ತುಂಬುವಂತ ಮಾತುಗಳನ್ನ ಆಡುವಂತ ಸಂದರ್ಭವನ್ನ ತೋರಿಸುವಂತ ನಾಗರ ಪಂಚಮಿ ಹಬ್ಬ ಕುರಿತಾಗಿರುವಂತ ಕವಿತೆಯನ್ನ ಲೇಖಕರು ಇಲ್ಲಿ ಬರೆದಿದ್ದಾರೆ. ನಾಡಿನ ಹಿರಿಯ ಸಾಹಿತಿಗಳು ಆಗಿರುವಂತ 90 ವರ್ಷದ ಈ ಇಳಿ ವಯಸ್ಸಿನಲ್ಲಿ ಸಹ ಮಕ್ಕಳಿಗಾಗಿ ಅಪಾರವಾದ ಪ್ರೀತಿಯನ್ನು ಮಕ್ಕಳಿಗಾಗಿ ಕಮ್ಮಟಗಳನ್ನ, ವಿಚಾರ ಸಂಕಿರಣಗಳನ್ನ ಮಾಡ್ತಾ ಮಕ್ಕಳ ಸಾಹಿತ್ಯ ಅಭಿವೃದ್ಧಿಗಾಗಿ ಶ್ರಮಿಸ್ತಿರುವಂತ ಎ ಕೆ ರಾಮೇಶ್ವರ್ ಅವರ ಈ ಕೃತಿಯ ಪರಿಚಯವನ್ನ ಇವತ್ತು ನಾವು ನೋಡಿದ್ದೀವಿ. ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಅಭಿರುಚಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿ ಮಕ್ಕಳಿಗೆ ಸಾಹಿತ್ಯ ಕೃತಿಗಳನ್ನು ಕೊಟ್ಟು ಅವರಿಂದ ಓದಿಸುವುದರಿಂದ ಮಕ್ಕಳಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವು ನಿಮ್ಮೆಲ್ಲರ ಕರ್ತವ್ಯವನ್ನ ಪಾಲಿಸೋಣ ಅಂತ ಹೇಳ್ತಾ, ಇವತ್ತಿನ ದಿನ 45ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡುವ ಮೂಲಕ ಪುಸ್ತಕ ಪರಿಚಯ ಸರಣಿಯನ್ನ ಇವತ್ತು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯನ್ನ ಪರಿಚಯ ಮಾಡುವ ಮೂಲಕ ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.